ಈಗ ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಸಿಎಂ ಅಂಗಳಕ್ಕೆ ತಲುಪಿದ ಹನಿ ಟ್ರ್ಯಾಪ್ ಪ್ರಕರಣ 30 ನಿಮಿಷಗಳಿಂದ ಸಿದ್ದು ಪರಮೇಶ್ವರ್ ಚರ್ಚೆ. ರಾಜಣ್ಣ ಮನವಿ ಬಗ್ಗೆ ಮಾಹಿತಿ ನೀಡಿದ ಪರಂ ಸಚಿವ ರಾಜಣ್ಣ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಏನ್ ಮಾಡೋದು ಅಂತ ಕೇಳಿದ ಪರಮೇಶ್ವರ್ ಕ್ಯಾಬಿನೆಟ್ ವರೆಗೂ ಕಾದು ದೂರು ಕೊಡ್ತಾರಂತೆ. ದೂರು ಕೊಟ್ರೆ ಏನ್ ಮಾಡಬೇಕು ಅಂತ ನೀವೇ ಹೇಳಿ. ಹನಿ ಪ್ರಕರಣ ಸಿದ್ದರಾಮಯ್ಯ ಹೆಗಲಿಗೆ ಹಾಕಿದ ಪರಮೇಶ್ವರ್. ಇದು ಒಳ್ಳೆ ಪಚೀತಿ ಆಯ್ತು. ಡೈರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಬೇರೆ, ಆಕ್ಟರ್ ಯಾರು ಅಂತ ಗೊತ್ತಿದೆ, ಹೀರೋಯಿನ್ ಯಾರು ಅಂತ ಗೊತ್ತಿದೆ. ಈಗ ಯಾರಿಗೆ ಬಂದಿ ಅಂತಂದ್ರೆ ಪಿಕ್ಚರ್ಗೆ ಜನ ಬರ್ತಾ ಇಲ್ಲ ಸರ್, ಏನ್ ಮಾಡೋದು ಅಂತ ಚರ್ಚೆ ಮಾಡ್ದಂಗಾಗಿದೆ. ಇಬ್ರು ಸೇರಿ ಸಿಎಂ ಮತ್ತು ಒಂದು ಮಾತೇ ಅಲ್ಲ, ಇದು ನಗ್ನ ಸತ್ಯ. ಇದು ನಗ್ನ ಸತ್ಯ. ಬೆಳಗಾವಿಯಲ್ಲಿ ಸಿಟಿ ರವಿ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಕ್ಷಣ ಮಾತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಫ್ಐಆರ್ ಹಾಕಿದ್ರು, ಕೇಸ್ ಆಯ್ತು. ಪಾಪ ಸಿಟಿ ರವಿ ಪಾಪ ಅವರ ಪ್ರಚಾರಕ್ಕಷ್ಟು ಓಡಾಡಿದಾರೆಲ್ಲ ಗೊತ್ತಿಲ್ಲ. ಇಡೀ ಬೆಳಗಾವಿಯಲ್ಲಿ ಓಡಾಡ್ಬಿಟ್ರು, 4 ಜಿಲ್ಲೆ. ಹಿಂಗ್ ಸ್ವಲ್ಪ ಕೈ ತೋರಿಸಿದ್ರೆ ಗೆದ್ದು ಬಿಡ್ತಿದ್ರು ಅಲ್ಲಿ. ಸಿಟಿ ರವಿ ಅವರು 4 ಜಿಲ್ಲೆ ರಾತ್ರೋರಾತ್ರಿ ಅವರು ಓಡಾಡಿಸಿದ್ದು. ಪಾಪ ಚಿಕ್ಕಮಗಳೂರು ಸೋತಿದ್ದಾರೆ, ಅಲ್ಲಿ ಎಲೆಕ್ಷನ್ ನಿಂತ ಗೆದ್ದು ಬಿಡ್ತಿದ್ರು. ಅಷ್ಟು ಓಡಾಡಿದ್ದಾರೆ ಅಂತ. ಸಿಟಿ ರವಿ ಹೇಳಿದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಏನ್ ಕಂಪ್ಲೇಂಟ್ ಆಗತ್ತೆ, ಈಗ ಕಂಪ್ಲೇಂಟ್ ಆಗಲ್ಲ? ಏನ್ ರಾಜಣ್ಣ, ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತೀರಿ, 2 ಪೆಗ್ ಬಗ್ಗೆ ಮಾತಾಡ್ತೀರಿ. ಏನ್ ಸರ್ ಅಂತಂದ್ರೆ 2 ಪೆಗ್ ಹೊಡೆದು ಬಂದು ಅವ್ರ ಹತ್ರ ಕೇಳಿ ಅಂತೀರಿ. ಈಗಲೂ 2 ಪೆಗ್ ಹೊಡೆದು ಆಲೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ. ನಿಮ್ಮನ್ನ ಶತಾಯ ಗತಾಯ ಸರ್, ಇದು ನಿಮ್ಮನ್ನ ನೀವು ಮಂತ್ರಿ ಆಗ್ತಿರೋ, ಕೆಪಿಸಿ ಅಧ್ಯಕ್ಷ ಆಗ್ತಿರೋ, ಮತ್ತೊಂದು ಆಗ್ತಿರೋ, ಕಾಂಗ್ರೆಸ್ ಇರುತ್ತೋ ಇರೋದಿಲ್ವೋ, ಆದ್ರೆ ಒಂದಂತೂ ನಿಜ ಸರ್, ನಿಮ್ಮ ಇಡೀ ಕುಟುಂಬ ನಿಮ್ಮನ್ನು ನೆನಪಿಟ್ಕೊಳ್ಳುತ್ತೆ. ಇವರನ್ನ ಡ್ಯಾಶ್ 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 ಮಾಡಿದ್ದಾರೆ. ಬೇಕಾ? ಅರಗಿಸ್ಕೊಳ್ಳೋ ಶಕ್ತಿ ಬೇಕು. ಗಲಾಟೆ ಏನಾಗುತ್ತೆ ಬೇರೆ ವಿಚಾರ. ರಮೇಶ್ ಜಾರಕಿಹೊಳಿ ಅರಗಿಸ್ಕೊಂಡ್ರು, ರೇಣುಕಾಚಾರ್ಯ ಮೇಲೆ ಕಿಸ್ಸಿಂಗ್ ಫೋಟೋಗಳು ಬಂತು, ಅರಗಿಸ್ಕೊಂಡ್ರು. HY ಮೇಟಿ ಅರಗಿಸ್ಕೊಂಡ್ರು. ಕೆಲವರೆಲ್ಲ ಅರಗಿಸ್ಕೊಳ್ಳಕ್ಕಾಗೇ ಇಲ್ಲಿ ತನಕ. ಟಿವಿಯಲ್ಲಿ ವಿಡಿಯೋ ಬರೆದಿದ್ರು ಕೂಡ ಬರಲೇ ಇಲ್ಲ. ಮಹದೇವಪುರದ ಒಬ್ರು ಕೇವಲ ವಿಡಿಯೋ ಮೊಬೈಲ್ಗಳಲ್ಲಿ ಓಡಾಡ್ಬಿಡ್ತು, ಮೇಲೆ ಹೇಳಲೇ ಇಲ್ಲ ಅವರು. ಮತ್ತೆ ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿ ವಿಡಿಯೋಗಳಲ್ಲಿ ಓಡಾಡ್ತು, ಮೈನ್ ಸ್ಟ್ರೀಮ್ಗಳಲ್ಲಿ ಬರಲೇ ಇಲ್ಲ. ಮತ್ ಮೇಲೆ ಸಾಧ್ಯನೇ ಇಲ್ಲ. ಖತಮ್. ರಾಜಣ್ಣ ಅಂತವರು ಅರಗಿಸ್ಕೊಳ್ಳೋ ತಾಕತ್ತಿರುವಂತವ್ರು, ಎದುರಿಸಬೇಕಾಗತ್ತೆ. ನೀವು ಎದುರಿಸೋದಕ್ಕೆ, ಇದನ್ನ ಫೇಸ್ ಮಾಡೋದಕ್ಕೆ ಹೆದರ್ತಾ ಇದ್ದೀರಿ ರಾಜಣ್ಣ. ಯಾವ ಮಿನಿಸ್ಟ್ರು ಕೇಳಬೇಕಾಗಿಲ್ಲ, ಮತ್ತೊಬ್ರು ಕೇಳಬೇಕಾಗಿಲ್ಲ. ನೇರವಾಗಿ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿದ್ರೆ ಶುರುವಾಗತ್ತೆ ಆಟ. ಧೈರ್ಯ ಇಲ್ಲ ನಿಮ್ಮ ಬಳಿ, ಧೈರ್ಯ ಇಲ್ಲ. 2 ಪೆಗ್ ಹಾಕಿನೂ ಧೈರ್ಯ ಇಲ್ಲ ನಿಮಗೆ. ಕೊಡಿ ಕೇಸ್, ಎಫ್ಐಆರ್ ಹಾಕ್ಸಿ, ಮಾಡಿ ಎಫ್ಐಆರ್. ಆಗಲ್ಲ. ಎದುರು ಬಿಟ್ರಿ ನೀವು ರಾಜಣ್ಣ, ಎದುರು ಬಿಟ್ರಿ. ನಿಮ್ಮನ್ನೇನು ಮಧುಗಿರಿಯ ಗಂಡುಗಲಿನೋ ಏನು ಇಲ್ಲ, ಎಂಥದ್ದು ಇಲ್ಲ. ಒಂದು ಬ್ಲೂ ಜೀನ್ಸ್ ಹಾಕಿದವಳು ನಿಮ್ಮನ್ನ ಮಟಾಶ್ ಮಲಗಿಸ್ಬಿಟ್ಲು ಅಂತ ಅನಿಸ್ತಾ ಇದೆ. ಕಂಪ್ಲೀಟ್ ಡಮಾರ್. ನೆಕ್ಸ್ಟ್ ಬನ್ನಿ. ಈಗ ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಸಿಎಂ ಅಂಗಳಕ್ಕೆ ತಲುಪಿದ ಹನಿ ಟ್ರ್ಯಾಪ್ ಪ್ರಕರಣ 30 ನಿಮಿಷಗಳಿಂದ ಸಿದ್ದು ಪರಮೇಶ್ವರ್ ಚರ್ಚೆ. ರಾಜಣ್ಣ ಮನವಿ ಬಗ್ಗೆ ಮಾಹಿತಿ ನೀಡಿದ ಪರಂ ಸಚಿವ ರಾಜಣ್ಣ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಏನ್ ಮಾಡೋದು ಅಂತ ಕೇಳಿದ ಪರಮೇಶ್ವರ್ ಕ್ಯಾಬಿನೆಟ್ ವರೆಗೂ ಕಾದು ದೂರು ಕೊಡ್ತಾರಂತೆ. ದೂರು ಕೊಟ್ರೆ ಏನ್ ಮಾಡಬೇಕು ಅಂತ ನೀವೇ ಹೇಳಿ. ಹನಿ ಪ್ರಕರಣ ಸಿದ್ದರಾಮಯ್ಯ ಹೆಗಲಿಗೆ ಹಾಕಿದ ಪರಮೇಶ್ವರ್. ಇದು ಒಳ್ಳೆ ಪಚೀತಿ ಆಯ್ತು. ಡೈರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಬೇರೆ, ಆಕ್ಟರ್ ಯಾರು ಅಂತ ಗೊತ್ತಿದೆ, ಹೀರೋಯಿನ್ ಯಾರು ಅಂತ ಗೊತ್ತಿದೆ. ಈಗ ಯಾರಿಗೆ ಬಂದಿ ಅಂತಂದ್ರೆ ಪಿಕ್ಚರ್ಗೆ ಜನ ಬರ್ತಾ ಇಲ್ಲ ಸರ್, ಏನ್ ಮಾಡೋದು ಅಂತ ಚರ್ಚೆ ಮಾಡ್ದಂಗಾಗಿದೆ. ಇಬ್ರು ಸೇರಿ ಸಿಎಂ ಮತ್ತು ಒಂದು ಮಾತೇ ಅಲ್ಲ, ಇದು ನಗ್ನ ಸತ್ಯ. ಇದು ನಗ್ನ ಸತ್ಯ. ಬೆಳಗಾವಿಯಲ್ಲಿ ಸಿಟಿ ರವಿ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಕ್ಷಣ ಮಾತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಫ್ಐಆರ್ ಹಾಕಿದ್ರು, ಕೇಸ್ ಆಯ್ತು. ಪಾಪ ಸಿಟಿ ರವಿ ಪಾಪ ಅವರ ಪ್ರಚಾರಕ್ಕಷ್ಟು ಓಡಾಡಿದಾರೆಲ್ಲ ಗೊತ್ತಿಲ್ಲ. ಇಡೀ ಬೆಳಗಾವಿಯಲ್ಲಿ ಓಡಾಡ್ಬಿಟ್ರು, 4 ಜಿಲ್ಲೆ. ಹಿಂಗ್ ಸ್ವಲ್ಪ ಕೈ ತೋರಿಸಿದ್ರೆ ಗೆದ್ದು ಬಿಡ್ತಿದ್ರು ಅಲ್ಲಿ. ಸಿಟಿ ರವಿ ಅವರು 4 ಜಿಲ್ಲೆ ರಾತ್ರೋರಾತ್ರಿ ಅವರು ಓಡಾಡಿಸಿದ್ದು.
ಪಾಪ ಚಿಕ್ಕಮಗಳೂರು ಸೋತಿದ್ದಾರೆ, ಅಲ್ಲಿ ಎಲೆಕ್ಷನ್ ನಿಂತ ಗೆದ್ದು ಬಿಡ್ತಿದ್ರು. ಅಷ್ಟು ಓಡಾಡಿದ್ದಾರೆ ಅಂತ. ಟಿ.ಟಿ. ರವಿ ಹೇಳಿದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಏನ್ ಕಂಪ್ಲೇಂಟ್ ಆಗತ್ತೆ? ಈಗ ಕಂಪ್ಲೇಂಟ್ ಆಗಲ್ಲ? ಏನ್ ರಾಜಣ್ಣ, ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತೀರಿ, 2 ಪೆಗ್ ಬಗ್ಗೆ ಮಾತಾಡ್ತೀರಿ. ಏನ್ ಸರ್ ಅಂತಂದ್ರೆ 2 ಪೆಗ್ ಹೊಡೆದು ಬಂದು ಅವ್ರ ಹತ್ರ ಕೇಳಿ ಅಂತೀರಿ. ಈಗಲೂ 2 ಪೆಗ್ ಹೊಡೆದು ಆಲೋಚನೆ ಮಾಡಿ ಕಂಪ್ಲೇಂಟ್ ಕೊಡಿ. ನಿಮ್ಮನ್ನ ಶತಾಯ ಗತಾಯ ಸರ್, ಇದು ನಿಮ್ಮನ್ನ ನೀವು ಮಂತ್ರಿ ಆಗ್ತಿರೋ, ಕೆಪಿಸಿ ಅಧ್ಯಕ್ಷ ಆಗ್ತಿರೋ, ಮತ್ತೊಂದು ಆಗ್ತಿರೋ, ಕಾಂಗ್ರೆಸ್ ಇರುತ್ತೋ ಇರೋದಿಲ್ವೋ, ಆದ್ರೆ ಒಂದಂತೂ ನಿಜ ಸರ್, ನಿಮ್ಮ ಇಡೀ ಕುಟುಂಬ ನಿಮ್ಮನ್ನು ನೆನಪಿಟ್ಕೊಳ್ಳುತ್ತೆ. ಇವರನ್ನ ಡ್ಯಾಶ್ 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 ಮಾಡಿದ್ದಾರೆ. ಬೇಕಾ? ಅರಗಿಸ್ಕೊಳ್ಳೋ ಶಕ್ತಿ ಬೇಕು. ಗಲಾಟೆ ಏನಾಗುತ್ತೆ ಬೇರೆ ವಿಚಾರ. ರಮೇಶ್ ಜಾರಕಿಹೊಳಿ ಅರಗಿಸ್ಕೊಂಡ್ರು, ರೇಣುಕಾಚಾರ್ಯ ಮೇಲೆ ಕಿಸ್ಸಿಂಗ್ ಫೋಟೋಗಳು ಬಂತು, ಅರಗಿಸ್ಕೊಂಡ್ರು. HY ಮೇಟಿ ಅರಗಿಸ್ಕೊಂಡ್ರು. ಕೆಲವರೆಲ್ಲ ಅರಗಿಸ್ಕೊಳ್ಳಕ್ಕಾಗಲ್ಲ. ಇಲ್ಲಿ ತನಕ ಟಿವಿಯಲ್ಲಿ ವಿಡಿಯೋ ಬರೆದಿದ್ರು ಕೂಡ ಬರಲೇ ಇಲ್ಲ. ಮಹದೇವಪುರದ ಒಬ್ರು ಕೇವಲ ವಿಡಿಯೋ ಮೊಬೈಲ್ಗಳಲ್ಲಿ ಓಡಾಡ್ಬಿಡ್ತು, ಮೇಲೆ ಹೇಳಲೇ ಇಲ್ಲ ಅವರು. ಮತ್ತೆ ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿ ವಿಡಿಯೋಗಳಲ್ಲಿ ಓಡಾಡ್ತು, ಮೈನ್ ಸ್ಟ್ರೀಮ್ಗಳಲ್ಲಿ ಬರಲೇ ಇಲ್ಲ, ಮತ್ ಮೇಲೆ ಸಾಧ್ಯನೇ ಇಲ್ಲ. ಖತಮ್. ರಾಜಣ್ಣ ಅಂತವರು ಅರಗಿಸ್ಕೊಳ್ಳೋ ತಾಕತ್ತಿರುವಂತವ್ರು, ಎದುರಿಸಬೇಕಾಗತ್ತೆ. ನೀವು ಎದುರಿಸೋದಕ್ಕೆ, ಇದನ್ನ ಫೇಸ್ ಮಾಡೋದಕ್ಕೆ ಹೆದರ್ತಾ ಇದ್ದೀರಿ ರಾಜಣ್ಣ. ಯಾವ ಮಿನಿಸ್ಟ್ರು ಕೇಳಬೇಕಾಗಿಲ್ಲ, ಮತ್ತೊಬ್ರು ಕೇಳಬೇಕಾಗಿಲ್ಲ. ನೇರವಾಗಿ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ರೆ ಶುರುವಾಗತ್ತೆ ಆಟ. ಧೈರ್ಯ ಇಲ್ಲ ನಿಮ್ಮ ಬಳಿ, ಧೈರ್ಯ ಇಲ್ಲ. 2 ಪೆಗ್ ಹಾಕಿನೂ ಧೈರ್ಯ ಇಲ್ಲ ನಿಮಗೆ. ಕೊಡಿ ಕೇಸ್, FIR ಹಾಕ್ಸಿ, ಮಾಡಿ FIR. ಆಗಲ್ಲ. ಎದುರು ಬಿಟ್ರಿ ನೀವು ರಾಜಣ್ಣ, ಎದುರು ಬಿಟ್ರಿ. ನಿಮ್ಮನೇನು ಮಧುಗಿರಿಯ ಗಂಡುಗಲಿನೋ ಏನು ಇಲ್ಲ, ಎಂಥದ್ದು ಇಲ್ಲ. ಒಂದು ಬ್ಲೂ ಜೀನ್ಸ್ ಹಾಕಿದವಳು ನಿಮ್ಮನ್ನ ಮಟಾಶ್ ಮಲಗಿಸ್ಬಿಟ್ಲು ಅಂತ ಅನಿಸ್ತಾ ಇದೆ. ಕಂಪ್ಲೀಟ್ ಡಮಾರ್. ನೆಕ್ಸ್ಟ್ ಬನ್ನಿ. ಈಗ ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಸಿಎಂ ಅಂಗಳಕ್ಕೆ ತಲುಪಿದ ಹನಿ ಟ್ರ್ಯಾಪ್ ಪ್ರಕರಣ. 30 ನಿಮಿಷಗಳಿಂದ ಸಿದ್ದು ಪರಮೇಶ್ವರ್ ಚರ್ಚೆ. ರಾಜಣ್ಣ ಮನವಿ ಬಗ್ಗೆ ಮಾಹಿತಿ ನೀಡಿದ ಪರಂ ಸಚಿವ ರಾಜಣ್ಣ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಏನ್ ಮಾಡೋದು ಅಂತ ಕೇಳಿದ ಪರಮೇಶ್ವರ್, ಕ್ಯಾಬಿನೆಟ್ ವರೆಗೂ ಕಾದು ದೂರು ಕೊಡ್ತಾರಂತೆ. ದೂರು ಕೊಟ್ರೆ ಏನ್ ಮಾಡಬೇಕು ಅಂತ ನೀವೇ ಹೇಳಿ. ಹನಿ ಪ್ರಕರಣ ಸಿದ್ದರಾಮಯ್ಯ ಹೆಗಲಿಗೆ ಹಾಕಿದ ಪರಮೇಶ್ವರ್. ಇದು ಒಳ್ಳೆ ಪಚೀತಿ ಆಯ್ತು. ಡೈರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಬೇರೆ, ಆಕ್ಟರ್ ಯಾರು ಅಂತ ಗೊತ್ತಿದೆ, ಹೀರೋಯಿನ್ ಯಾರು ಅಂತ ಗೊತ್ತಿದೆ. ಈಗ ಯಾರಿಗೆ ಬಂದಿ ಅಂತಂದ್ರೆ ಪಿಕ್ಚರ್ಗೆ ಜನ ಬರ್ತಾ ಇಲ್ಲ ಸರ್, ಏನ್ ಮಾಡೋದು ಅಂತ ಚರ್ಚೆ ಮಾಡ್ದಂಗಾಗಿದೆ. ಇಬ್ರು ಸೇರಿ ಸಿಎಂ ಮತ್ತು ಒಂದು ಮಾತೇ ಅಲ್ಲ, ಇದು ನಗ್ನ ಸತ್ಯ. ಇದು ನಗ್ನ ಸತ್ಯ. ಬೆಳಗಾವಿಯಲ್ಲಿ CT ರವಿ ಒಂದು ಹೇಳಿಕೆಯನ್ನು ಕೊಟ್ಟರು.